ಹಲೋ, ನಾನು ಡಿಸೈನ್ ಮಾಡಿ ತೋರಿಸ್ತೀನಿ. ಬಾರ್ಡರ್ ಏನು ತೋರಿಸಿದ್ದೆ, ಇದು ಬಾರ್ಡರ್ಗೆ ಡಿಸೈನ್ ಸ್ಕ್ಯಾಲಪ್ ಡಿಸೈನ್ ಮಾಡಿ ಬ್ಯಾಕಲ್ಲಿ ಸ್ಕ್ವೇರ್ ನೆಕ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ತೋರಿಸ್ಬಿಡೋಣ. ನಾನಿಲ್ಲಿ ಸ್ಕೇಲ್ ಮಾಡಿಕೊಂಡು, ಇದು ಬಂದು ಪೇಪರ್ ಸ್ಕೇಲ್ನಲ್ಲಿ ನಾನು ಏನು ಮಾಡಿದ್ದೀನಿ, ಇದನ್ನು ತರಿಸ್ಕೊಂಡೆ. ಇದು ತುಂಬ ಏನಾಯಿತು ಅಂದರೆ ತುಂಬ ದೊಡ್ಡದು ಫೋಲ್ಡಿಂಗ್ ಆಗಿಬಿಡುತ್ತೆ. ಇಷ್ಟೊಂದು ಮಾಡಿದ್ರೆ ನಾವು ಸ್ಕ್ಯಾಲಪ್ ಫೋಲ್ಡಿಂಗ್ ಆಗುತ್ತೆ ನೋಡಿ. ಇಲ್ಲಿ ಏನಿದೆ ಇಷ್ಟು ಮಾತ್ರ ಅರ್ಧಕ್ಕೆ, ಇನ್ನು ಇಲ್ಲೊಂದು 1/4 ಇಂಚಿಗಿಂತ ಜಾಸ್ತಿ ಡೌನ್ ಇದೆ. ಅದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ, ಅದನ್ನು ಪೇಪರ್ ಸ್ಕೇಲ್ ಮೇಲೆ ಇಟ್ಟು ನಾನು ಸ್ವಲ್ಪ ನೋಡಿ ಈ ಥರ ಮಾಡಿಕೊಂಡು ಸ್ವಲ್ಪ ಅಗಲ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇಷ್ಟು ಕೂಡ ಮಾಡ್ಕೊಬೋದು. ಇಷ್ಟು ಮಾಡಿಕೊಂಡು, ಇದು ಸ್ಕೇಲ್ ಸಿಗುತ್ತೆ, ಪೇಪರ್ ಸ್ಕೇಲ್ ಫ್ಲಿಪ್ಕಾರ್ಟಲ್ಲಿ ಕಡಿಮೆಗೆ ಸಿಗುತ್ತೆ, ಮೀಶೋದಲ್ಲೂ ಕೂಡ ಸಿಗುತ್ತೆ. ನೀವು ಈ ಥರದ್ದು ಸ್ಕೇಲ್ ತಂದಿಟ್ಕೊಂಡ್ರೆ ಆರಾಮಾಗಿ ಬ್ಯಾಕಲ್ಲಿ ಸ್ಕ್ಯಾಲಪ್ ಡಿಸೈನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ತೋಳಿಗೆ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಸೆಂಟರ್ಗೆ ಈ ಥರ ಮಾರ್ಕ್ ಹಾಕಿಟ್ಟಿದ್ದೀನಿ. ತೋಳಿಗೂ ಕೂಡ ಸೇಮ್ ಇರುತ್ತೆ. ಬ್ಯಾಕಲ್ಲಿ ಸ್ಕ್ವೇರ್ ಏನೋ ಹೋದರೆ ಇದೇ ಸೇಮ್ ಆಗುತ್ತೆ. ಬ್ಯಾಕಲ್ಲಿ ಬ್ಲೌಸ್ ಉದ್ದ ಎಷ್ಟಿರುತ್ತೋ ಅಷ್ಟುದ್ದ ಅದಕ್ಕಿಂತ ಒಂದು 1/2 ಇಂಚು ಅಥವಾ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಮೇಲ್ಗಡೆ ಕೆಳಗಡೆ ಓಕೆ, ತೊಂದರೆ ಇಲ್ಲ. ಮೇಲ್ಗಡೆ ನಾವೇನು ನೆಕ್ಕಿಗೆ ಸ್ಟಿಚ್ ಮಾಡ್ತೀವಿ ಅಲ್ಲಿ 1/2 ಇಂಚ್ ಬರೋ ಥರ ನೋಡಿಕೊಂಡು, ಅಥವಾ ಒಂದು 3/4 ಇಂಚಿಗೆ ಬರೋ ಥರ ನೋಡಿಕೊಂಡು, ನಾನಿಲ್ಲಿ ಬಾರ್ಡರ್ ಎಷ್ಟು ಬೇಕೋ ಅಷ್ಟಾಗಲಿಕ್ಕೆ ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ. ನೀವು ಪೆನ್ನಲ್ಲಿ ಬೇಕಾದರೂ ಹಾಕೊಬೋದು, ಅಥವಾ ಮಾರ್ಕಿಂಗ್ ಚಾಕಲ್ಲಿ ಬೇಕಾದರೂ ಹಾಕೊಬೋದು. ನಾನು ಮೇಲ್ಗಡೆಯಿಂದ ನೋಡ್ತಾ ಇರ್ಬೋದು, ಇಲ್ಲಿ ಹಾಕ್ಕೊತಿದ್ದೀನಿ. ಇಷ್ಟು ಫುಲ್ಲು ನಮಗೆ ಬಾರ್ಡರ್ ಸಿಗುತ್ತೆ. ಹಂಗಾಗಿ ಈ ಥರ ಪೇಪರ್ ಸ್ಕೇಲ್ ಇಟ್ಕೊಂಡು ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಮತ್ತೆ ನಾವು ಪೇಪರ್ ಸ್ಕೇಲ್ ಏನಿರುತ್ತೆ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಇದನ್ನು ಮೇಲ್ಗಡೆ ಬರೋ ಥರ ನೋಡ್ಕೊಡ್ತೀನಿ, ಇದನ್ನು ಕೆಳಗಡೆ ಬರೋ ಥರ ನೋಡ್ಕೊತೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಗುಂಪಿಂಗ್ ಹಾಕ್ಕೊಂಡಿರಿ, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. 2 ಲೇಯರ್ಸ್ ತೊಗೊಂಡಿದ್ದೀನಿ ಇಲ್ಲಿ. ಇಲ್ಲಿ ಕಟ್ ಮಾಡಿಕೊಂಡೆ. ಈಗ ಇದನ್ನು ನಾವು ಪೇಸ್ಟಿಂಗ್ ಮಾಡ್ಕೊಬೇಕಾಗತ್ತೆ. ಆ ಬಾರ್ಡರ್ಗೆ ಅಂದರೆ ಮೇನ್ ಕ್ಲಾತಿಗೆ ಮಾಡ್ಕೊತೀನಿ ನಾನಿಲ್ಲಿ. 2 ಲೇಯರ್ ಬೇಡ, ನಾವು ಔಟ್ ಸೈಡಿಂದ ಮುಂದಕ್ಕೆ ತೊಗೊತೀವಿ. ಹಂಗಾಗಿ 2 ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಇಂಚಸ್ಗೆ ನೆಕ್ಕನ್ನು 2 ಇಂಚಸ್ಗೆ ತೆಗೆದುಕೊಂಡು, ಇಲ್ಲೂ ಕೂಡ ಅಷ್ಟೇನೆ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ. ನೆಕ್ಕನ್ನು 2 ಇಂಚ್ಗೆ ಸೇಮು ಮೇಲಿಂದ ಕೆಳಕನ 2 ಇಂಚ್ಗೆ ಕಟ್ ಮಾಡ್ಕೊಂಬಿಡಿ. ಈಗ ಇಲ್ಲಿ ಬಾರ್ಡರ್ ಪೇಸ್ಟಿಂಗನ್ನು ಮಾಡ್ಕೊಳ್ಳೋಣ. ಏನು ಬಾರ್ಡರ್ ಇದೆ ಇದಕ್ಕೆ ಪೇಸ್ಟಿಂಗ್ ಮಾಡ್ಕೊತೀನಿ ನೋಡಿ. ಇಲ್ಲಿ ನಾನು ಲೈನಿಂಗ್ ಮತ್ತು ಮೇನ್ ಬಟ್ಟೆನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸೀದಾ ಇಟ್ಕೊಂಡು ಮಾಡಬೇಡಿ. ಉಲ್ಟಾ ಸೈಡಲ್ಲಿ ಲೈನಿಂಗ್ ಏನು ನಾರ್ಮಲ್ಲಾಗಿ ಹೊಲ್ಕೊತೀವಿ ಆ ಥರ ಹೊಲ್ಕೊಂಬಿಡಿ. ಇಲ್ಲೆಲ್ಲ ಉಲ್ಟಾ ತಿರುಗಿಸೋದು ಆ ಥರ ಏನೂ ಇಲ್ಲ. ಫುಲ್ ಸ್ಟಿಚ್ ಹಾಕ್ಕೊಂಡೆ ನಾನು. ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಇನ್ನೊಂದು ಪೀಸು ಅಷ್ಟೇ, ಇದು ಉಲ್ಟಾ ಸೈಡ್ ಮೇಲೆ ಲೈನಿಂಗನ್ನು ಹಾಕಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನು. ಈಗ ಇದಕ್ಕೆ ಯಾವ ರೀತಿ ಬಾರ್ಡ್ರ್ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಇದಕ್ಕೆ ಆಲ್ರೆಡಿ ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಬಾರ್ಡರ್ಗೆ. ಅದನ್ನು ಒಂದು ಸೈಡು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇಟ್ಕೊಬೇಕಾಗತ್ತೆ, ನೋಡ್ಕೊಳ್ಳಿ ಯಾವ ಸೈಡ್ದು ಅಂತ. ಉಲ್ಟಾ ಸೈಡಿಂದ ನಾವು ಸೀದಾ ಸೈಡಿಗೆ ತೊಗೊಂಬರ್ತೀವಿ. ಗುಂಪಿನ ಹಾಕ್ಕೊಂಡು ಕೆಳಗಿನ ಬಟ್ಟೆ ಮತ್ತು ಈಗೇನು ಬಾರ್ಡರ್ ಸ್ಟಿಚ್ ಮಾಡ್ತಿದ್ದೀವಿ 2 ಸೇಮ್ ಸಿಗುತ್ತಾ ನೋಡ್ಕೊಳ್ಳಿ. ಮತ್ತು ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಕ್ಯಾನ್ವಾಸ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬರೋದು ಬೇಡ. ಕ್ಯಾನ್ವಾಸಿನ ಎಡ್ಜಿಗೆ, ಅಂದರೆ ಬಟ್ಟೆ ಮೇಲೆ ಅಷ್ಟೇ ನಿಮ್ಮದು ಸ್ಟಿಚ್ ಇರಲಿ, ಕ್ಯಾನ್ವಾಸ್ ಮೇಲೆ ಬೇಡ. ಆ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋಂತಹ ಬಟ್ಟೆನ ಕ್ಲೀನಾಗಿ ಕಟ್ ಮಾಡಿಕೊಂಡು ನಾಚಾಕೊಳ್ಳಿ.
ಈಗ ಇದನ್ನು ಉಲ್ಟಾ ತಿರುಗಿಸಿದ್ರೆ ನಮಗೆ ಸೀದಾ ಸೈಡಿಗೆ ಬರುತ್ತೆ ಸ್ಕ್ಯಾಲಪ್ ಡಿಸೈನ್. ನೋಡಿ ಈ ರೀತಿ ಬಂತು. ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಎಡ್ಜನ್ನು ಕಟ್ ಮಾಡ್ಕೊಳ್ಲಿಲ್ಲ ಅಂದರೆ ನಮ್ಮದು ಬರಲ್ಲ, ನೀಟಾಗಿ ಶೇಪ್ ಬರಲ್ಲ. ಹಂಗಾಗಿ ನಾನು ನೀಟಾಗಿ ಕಟ್ ಮಾಡಿಕೊಂಡು ಎಡ್ಜಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಅಕಸ್ಮಾತು ನಿಮಗೇನಾದರೂ ಸರಿಯಾಗಿ ಅದು ಶೇಪ್ ಬರಲಿಲ್ಲ ಅಂತ ಅಂದರೆ ಏನು ನಮ್ಮದು ಲೂಪ್ ಟರ್ನರ್ ಇರುತ್ತೆ ಅದರಲ್ಲಿ ನೀವು ಕ್ಲೀನಾಗಿ ಶೇಪನ್ನು ತಗೊಬೋದು. ನಾನಿಲ್ಲಿ ಎಡ್ಜಿಗೆ ನಾನಿಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಬಾರ್ಡರ್ ಎಡ್ಜಿಗೆ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ. ನೋಡಿ ಈಗ ಇದಾಯಿತು, ಒಂದು ಸೈಡ್ದಾಯಿತು. ಈಗ ಇನ್ನೊಂದು ಸೈಡು ಕೂಡ ನಾನು ನೀಟಾಗಿ ಮಾಡ್ಕೊತೀನಿ. ಸೇಮ್ ಎರಡೂ ಸೈಡ್ದು ಕೂಡ ಮಾಡಿಕೊಂಡೆ. ಈಗ ಸೆಂಟರ್ ಪೀಸನ್ನು ನಾವು ರೆಡಿ ಮಾಡ್ಕೊಬೇಕು. ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಬಾರ್ಡರ್ಗೆ ನಿಮ್ಗೆ ಎಷ್ಟು ಸೈಜಿಂದು ನಾವು ಸೆಂಟರಲ್ಲಿ ಇಟ್ಕೊತೀವಿ ಅನ್ನೋದನ್ನು ನೋಡ್ಕೊಳ್ಳಿ. ಅದಕ್ಕೂ ಕೂಡ ಸ್ಕ್ಯಾಲಪ್ ಡಿಸೈನನ್ನು ಮಾಡ್ಕೊತಾ ಇದ್ದೀನಿ. ನಾವೇನು ಮಾಡ್ಕೊತೀವಿ, ಸ್ಕ್ಯಾಲಪ್ ಏನು ಮಾಡ್ಕೊತೀವಿ ಅದು ಎರಡೂ ಸೈಡಲ್ಲೂ ಸೇಮ್ ಬರೋ ಥರ ನೋಡ್ಕೊಳ್ಳಿ. ಇಲ್ಲಾಂದರೆ ಒಂದು ಆ ಕಡೆ ಈ ಕಡೆ ಆದರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ. ನಾವು ಸೆಂಟರಲ್ಲಿ ಕೊಡೋದ್ರಿಂದ ಚೆನ್ನಾಗಿ ಬರೋಲ್ಲ. ನೀವು ಫಸ್ಟೇ ಬೇಕಾದರೆ ಸ್ಕ್ಯಾಲಪ್ ಡಿಸೈನ್ ಹಾಕ್ಬಿಟ್ಟು ಕಟ್ ಮಾಡ್ಕೊಬೋದು. ನಾನಿಲ್ಲಿ ಪೇಸ್ಟಿಂಗ್ ಮಾಡ್ಕೊಂಬಿಟ್ಟಿದ್ದೆ, ಆಮೇಲೆ ಮಾರ್ಕಿಂಗ್ ಹಾಕ್ಕೊಂಡೆ, ತೊಂದರೆ ಇಲ್ಲ. ಒಂದು ಸ್ವಲ್ಪ ಓಪನ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿಕೊಂಡೆ, ತೊಂದರೆ ಏನಾಗಲಿಲ್ಲ. ನೋಡಿ ಈ ರೀತಿ ಬಂತು. ಇಷ್ಟು ಆದರೆ ಸಾಕು ನನ್ನ ಸೆಂಟ್ರಿಗೆ. ಇಲ್ಲಿಗೆ ನಾನು ಫಸ್ಟು ಈಗ ಇದು ಮಾಡ್ಕೊತಾ ಇದ್ದೀನಿ, ಎಡ್ಜನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಎರಡು ಎಡ್ಜನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಪಟ್ಟಿ ಕೊಟ್ಕೊಂಡು ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ, ಆಮೇಲೆ ಎಮ್ಮಿಂಗ್ ಮಾಡ್ಕೊಂಡ್ರೆ ಆಯಿತು. ಸೆಂಟರ್ ಪೀಸು ಕೂಡ ನಾನು ಹೊಲ್ಕೊಂಡು ಉಲ್ಟಾ ತಿರುಗಿಸ್ಕೊಂಡಿದ್ದೀನಿ ಮೇನ್ ಬಟ್ಟೆ ಇಟ್ಕೊಂಡು. ಈಗ ಅದನ್ನು ಅಷ್ಟೇ ಗುಂಡ್ಪಿನ್ ಹಾಕ್ಕೊಂಡು ಕರೆಕ್ಟಾಗಿ ನೀವು ಎಷ್ಟು ಸೆಂಟ್ರಲ್ಲಿ ಕೊಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. 3 ಇಂಚ್ ಕೊಡ್ತೀರಾ ಅಥವಾ 2.5 ಕೊಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಕ್ಲೀನಾಗಿ ಕೂರಿಸ್ರಿ ಅಷ್ಟೇ. ಆ ಎಡ್ಜಲ್ಲಿ ನಮ್ಮದೊಂದು ಸ್ವಲ್ಪ ದಪ್ಪ ಇರುತ್ತೆ, ಬಾರ್ಡರ್ ಕೊಟ್ಟಿರ್ತೀವಲ್ಲ, ಹಂಗಾಗಿ ಒಂದು ಸ್ವಲ್ಪ ಏನಾದರೂ ಸ್ಕ್ರೂ ಡ್ರೈವರು ಅಥವಾ ಥ್ರೆಡ್ ಓಪನರು ಅದರ ಸಹಾಯದಿಂದ ಒಳಗಡೆ ನೀಟಾಗಿ ಪುಲ್ ಮಾಡಿ. ಈಗ ನಾವು ಎಡ್ಜಲ್ಲಿ ರಫ್ ಮಾಡ್ಕೊಳ್ಳಿ. ಈಗ ನಮ್ಮದು ಬ್ಯಾಕ್ ಡಿಸೈನು ಮುಗೀತು. ನೋಡಿದ್ರಲ್ವ ಫ್ರೆಂಡ್ಸ್, ಸಿಂಪಲ್ಲಾಗಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ.